ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಹೌ ಟು ಸಾಲ್ವ್ ಎ ಪ್ರಾಬ್ಲಮ್ ಅಂತ. ಸೊ ಇಲ್ಲಿ ಪ್ರಾಬ್ಲಮ್ಮು ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಎಮೋಷನಲ್ ಪ್ರಾಬ್ಲಮ್ಸ್ ಇರ್ಬೋದು, ಮೈಂಡ್ಸೆಟ್ ಪ್ರಾಬ್ಲಮ್ಸ್ ಇರ್ಬೋದು, ಸೊ ಅಥವಾ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಇರ್ಬೋದು, ಕೆರಿಯರ್ ಪ್ರಾಬ್ಲಮ್ಸ್ ಇರ್ಬೋದು, ಪೇರೆಂಟಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಪ್ರಾಬ್ಲಮ್ಸಲ್ಲಿ ಯಾವ ಪ್ರಾಬ್ಲಮ್ಸ್ ಆರೋ ತಗೊಳ್ಳಿ, ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನೀವು ರೋಡಲ್ಲಿ ನಡ್ಕೊತಾ ಹೋಗ್ತಿದ್ದೀರಾ, ಎದುರುಗಡೆ ಒಂದು ಬೆಟ್ಟ ಅಡ್ಡ ಬಂದಿದೆ. ಸೊ ಆ ಬೆಟ್ಟನ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡೋಣ. ಸೊ ನಿಮ್ಮ ಮುಂದೆ ಬೆಟ್ಟದಷ್ಟು ದೊಡ್ಡದಾಗಿರುವಂಥ ಪ್ರಾಬ್ಲಮ್ಮು ಅಡ್ಡ ಬಂದಿದೆ. ನಿಮಗೆ ಏನು ಮಾಡಬೇಕು? ಸೊ ಯಾವ ಥರ ವೇಯಲ್ಲಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು? ಸೊ 6 ಟೈಪ್ಸ್ ಹೇಳ್ತೀನಿ. ಯಾವ ಥರ ಜನ ಸಾಲ್ವ್ ಮಾಡ್ತಿದ್ದಾರೆ, ಯಾವ ಥರ ಆಪ್ಷನ್ಸ್ಗಳಿದ್ದಾವೆ, ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ನೀವೇ ನೋಡಿ. ಮೊದಲನೇದು, ಪ್ರಾಬ್ಲಮ್ ಬಂತು ಅಂತಿದ್ದಂಗೆ ತಲೆ ಮೇಲೆ ಕೈ ಹಿಡ್ಕೊಂಡು ಈ ಪ್ರಾಬ್ಲಮ್ಮು ನಾನು ಸಾಲ್ವ್ ಮಾಡೋಕ್ಕಾಗತ್ತೋ ಇಲ್ಲೋ ಅಂತೇಳಿ ಚಿಂತೆ ಮಾಡ್ತಾ ಕೊಡೋದು. ಸೊ ಚಿಂತೆ ಮಾಡಿ 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 ಓಕೆ, ನಾನು ಕೊನೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗತ್ತೋ ಇಲ್ವೋ, ಆಗತ್ತೋ ಇಲ್ವೋ ಅಂಥೇಳಿ ಯೋಚನೆ ಮಾಡ್ತಾ ಕೊನೆಗೆ ಏನೋ ಒಂದು ಮಾಡ್ತಾ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು. ಎರಡನೇವೇ, ಪ್ರಾಬ್ಲಮ್ ಬಂದಿದೆ, ಟ್ರಯಲ್ ಆ್ಯಂಡ್ ಎರರ್ ಮಾಡೋದು. ಸೊ ಇವತ್ತು ಇಷ್ಟು ಮಾಡೋದು, ವಾಪಸ್ ಮನೆಗೆ ಹೋಗೋದು, ಇಷ್ಟು ಮಾಡೋದು, ವಾಪಸ್ ಮನೆಗೆ ಹೋಗೋದು. ಸೊ ಬ್ಯಾಕ್ ಆ್ಯಂಡ್ ಫೋರ್ತ್ ಟ್ರೈ ಮಾಡ್ತಾ ಇರೋದೇನೋ ಒಂದು. ಸೊ ಮೂರನೇದು, ಪ್ರಾಬ್ಲಮನ್ನು ಫೇಸ್ ಮಾಡೋದು. ಇರ್ರೆಸ್ಪೆಕ್ಟಿವ್ ಆಫ್ ಏನಾರೋ ಚಾಲೆಂಜಸ್ ಬರಲಿ, ನಾನು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ ಅಂತೇಳಿ ಆ ಪ್ರಾಬ್ಲಮನ್ನು ಕೂತ್ಕೊಂಡು ಸಾಲ್ವ್ ಮಾಡೋದು. ಎರಡನೇದ್ರೊಳಗೆ ಏನಾಗುತ್ತೆ ಅಂದರೆ, ಮೋಸ್ಟ್ ಆಫ್ ದ ಟೈಮ್ ಗಿವ್ ಅಪ್ ಏನಕ್ಕಾಗೋದು ಅಂತ ಅಂದರೆ, ವಾಪಸ್ಸು ಕುತ್ಕೊಂಡ್ಬಿಡ್ತಾರೆ. ಸೊ ಒಂದು ಟೈಮ್ ತನಕ ಅಷ್ಟೇ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕಾಗೋದು, ಬಟ್ ಆಮೇಲೆ ಮಾಡೋಕ್ಕಾಗೋದಿಲ್ಲ. ಅದೇ ಥರ್ಡ್ ಟೈಪಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಅಂತ ಡಿಟರ್ಮಿನೇಷನ್ ಇಟ್ಕೊಂಡಾಗ, ಸೊ ಇರ್ರೆಸ್ಪೆಕ್ಟಿವ್ ಆಫ್ ಚಾಲೆಂಜ್ ಬಂತು ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನೋಡ್ತಾರೆ. ನೆಕ್ಸ್ಟು ಫೋರ್ತ್ ವೇ, ಓಕೆ ಅಪ್ಪ ನನಗೆ ಈ ಪ್ರಾಬ್ಲಮ್ ಸವಾಸ ಬೇಡ ಅಂತೇಳಿ ಡೈರೆಕ್ಷನ್ನೇ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋದು. ಇನ್ನೊಂದು ಫಿಫ್ತ್ ವೇಲಿ ಏನಪ್ಪ ಅಂತ ಅಂದರೆ, ಸುತ್ಕೊಂಡು ಹೋಗೋದು. ಬೆಟ್ಟ ಅಲ್ಲೇ ಇರಲಿ, ನಾವೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸುತ್ಕೊಂಡು ಹೋಗ್ಬಿಡೋದು, ಏನಾರೋ ಆಲ್ಟರ್ನೇಟಿವ್ ಹುಡ್ಕೋದು. ಸರಿನಾ? ಇನ್ನು ಲಾಸ್ಟ್ ಮೆಥಡು, ಹುಡುಕಬೇಕು ಈ ಪ್ರಾಬ್ಲಮನ್ನು ಯಾರು ಸಾಲ್ವ್ ಮಾಡಿದಾರ, ನನ್ನ ಸರ್ಕಲಲ್ಲಿ ಈ ಪ್ರಾಬ್ಲಮನ್ನು ಯಾರು ಸಾಲ್ವ್ ಮಾಡಿದಾರ. ಅವ್ರು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಹೋಗಿ ನಾವು ಅಪ್ರೋಚ್ ಮಾಡಬೇಕು. ಅವ್ರಿಗೆ ಅಪ್ರೋಚ್ ಮಾಡಿದರೆ ಅವ್ರು ಹೇಳ್ತಾರೆ ನಾನು ಈ ಪ್ರಾಬ್ಲಮನ್ನು ಯಾವ ಥರ ಸಾಲ್ವ್ ಮಾಡಿದೆ ಅಂತ. ಸೊ ಅದನ್ನು ನಾವು ಅಪ್ಲೈ ಮಾಡಿದರೆ ಆಯ್ತಷ್ಟೇ. ಬಟ್ ಮೋಸ್ಟ್ ಆಫ್ ದ ಟೈಮು ನಾವು 6th ಆಪ್ಷನನ್ನು ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸಿಗೆ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಸೊ ಲುಕ್ ಫಾರ್ ದ ಪೀಪಲ್ ಹೂ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್ ದಟ್ ಪ್ರಾಬ್ಲಮ್. ಸೊ ಅವರಿಂದ ಗೈಡೆನ್ಸ್ ತೊಗೊಳ್ಳಿ. ಕೆಲವೊಮ್ಮೆ ಆ್ಯಕ್ಸಿಸ್ ಬೇಕಾಗ್ಬೋದು, ಇಲ್ಲ ಕೆಲವೊಮ್ಮೆ ನಿಮಗೆ ಟೈಮ್ ಚೆನ್ನಾಗಿದೆಯೋ ಅವ್ರು ನಿಮ್ಮ ಎದುರುಗಡೆ ಸಿಕ್ಕಿ ನೀವು ಅವ್ರ ಹತ್ರ ಅಡ್ವೈಸ್ ಕೇಳಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಇದು 6 ವೇಸು. ಹೋಪ್ ಇದು ನಿಮಗೆ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಒಂದು ಐಡಿಯಾ ಕೊಡುತ್ತೆ ಅಂತ ನಾನು ನಂಬ್ತೀನಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಏನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಮತ್ತೆ ಹೊಸ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ.